ಯಾವ ಮನುಷ್ಯನ ಜೀವನದಲ್ಲಿ ಭಕ್ತಿ ಇರುತ್ತೆ, ಅರ್ಥಾತ್ ಇವೆಲ್ಲ ಸಾಫ್ಟ್ ಆದ ಗುಣಗಳಿರ್ತವೆ. ಭಕ್ತಿ ನಮ್ಮ ಜೀವನವನ್ನು ಮಧುರವನ್ನಾಗಿ ಮಾಡುತ್ತೆ, ಜ್ಞಾನ ನಮ್ಮ ಜೀವನವನ್ನು ಶಕ್ತಿಯುತವನ್ನಾಗಿ ಮಾಡುತ್ತೆ. ಈ ಪ್ರತಿಯೊಬ್ಬರಲ್ಲಿ ಈಗ ಮೆದುಳಿದೆಯಲ್ಲ, ಮೆದುಳಿನಲ್ಲಿ 2 ಭಾಗ ಇದೆ. ಒಂದು ಬಲಭಾಗ, ಒಂದು ಎಡಭಾಗ. ಒಂದನ್ನು ಸಾಫ್ಟ್ ಸೈಡ್ ಅಂತ ಕರೀತಾರೆ, ಇನ್ನೊಂದನ್ನು ಲೆಫ್ಟ್ ಸೈಡ್ ಅಂತ ಕರೀತಾರೆ. ಈ ಸಾಫ್ಟ್ ಸೈಡ್ ಏನೈತಲ್ಲ, ಅಲ್ಲಿ ನಾವು ಕಲ್ತ್ಕೊಂಡಿರುವಂತಹ ಶಾಂತಿ, ಪ್ರೀತಿ, ಸಹನೆ, ಸದ್ಭಾವನೆ, ನಂಬಿಕೆ, ಸಮರ್ಪಣಾ ಭಾವನೆ, ವಿಧೇಯತೆ, ಇವೆಲ್ಲವೂ ನಾವೇನು ಕಲ್ತ್ಕೊಳ್ತೀವಲ್ಲ ಬಲಭಾಗದ ಮೆದುಳಿನಲ್ಲಿ ಅದು ಫೀಡ್ ಆಗುತ್ತೆ. ಈಗ ನೀವೆಲ್ಲ ಮೆಮೊರಿ ಕೊಟ್ಟು ಅದರಿಂದ ಹಾಡು ತುಂಬಿಸ್ಕೊಳ್ತಿರಲ್ಲ, ಆ ಥರದಲ್ಲಿ ಮೆಮೊರಿ ಇದೆ ನಮಗೆ. ಬಲಭಾಗದಲ್ಲಿ ಇವೆಲ್ಲ ನಾವು ಕಲ್ತ್ಕೊಂಡಿದ್ದು ಸೇರಿಕೊಳ್ಳುತ್ತೆ. ಎಡಭಾಗದ ಮೆದುಳಿನಲ್ಲಿ ಸಾಮರ್ಥ್ಯ, ಜವಾಬ್ದಾರಿತನ, ರಚನಾತ್ಮಕ ಶಕ್ತಿ, ಸ್ವಾತಂತ್ರ್ಯ, ಕರೇಜಿಯಸ್, ಧೈರ್ಯ, ಇವೆಲ್ಲ ಹಾರ್ಡ್ ಆಗಿರುವಂಥ ಗುಣಗಳು. ಅದು ಎಲ್ಲಿ ಫೀಡ್ ಆಗುತ್ತೆ? ಎಡಭಾಗದಲ್ಲಿ. ಪ್ರತಿಯೊಬ್ಬರಿಗೂ ಎಡಭಾಗದಲ್ಲಿ ಅದು ಫೀಡ್ ಆಗುತ್ತೆ. ಯಾವಾಗ ಮನುಷ್ಯನಿಗೆ ಬರೀ ಭಕ್ತಿ ಹೆಚ್ಚಾಗುತ್ತೋ ಅವನು ಅಂಧಶ್ರದ್ಧೆಯಲ್ಲಿ ಹೋಗ್ಬೋದು. ಯಾವ ಮನುಷ್ಯನಿಗೆ ಜ್ಞಾನ ಹೆಚ್ಚಾಗುತ್ತೋ ನಾನೆಲ್ಲ ತಿಳ್ಕೊಂಡಿದ್ದೀನಿ, ನನಗೆಲ್ಲ ಬರುತ್ತೆ, ನನಗೆಲ್ಲ ಗೊತ್ತು ಅಂತೇಳ್ಬಿಟ್ಟು ಅವನಿಗೆ ಧೈರ್ಯ, ಸಾಮರ್ಥ್ಯ ಅಥವಾ ಅವನಿಗೆ ಬೋಲ್ಡ್ನೆಸ್ ಏನಿರುತ್ತೆ, ನನ್ನೆಲ್ಲ ಇದೆ ಅಂತಂದೇಳ್ಬಿಟ್ಟು ಭಕ್ತಿ ಇಲ್ಲ ಬರೀ ಜ್ಞಾನಯೋಗ ಅಷ್ಟೇ ಇತ್ತು, ಅವನು ಫೀಲ್ಡ್ ಆಗಿತ್ತು ಅಂತಂದರೆ ಅವನಿಗೆ ಅಹಂಕಾರ ಬರುತ್ತೆ. ಅದಕ್ಕಿಲ್ಲಿ ನಮಗೆ ರಾಜಯೋಗ ಏನು ಮಾಡುತ್ತೆ? ಎರಡನ್ನೂ ಕಲಿಸುತ್ತೆ. ಭಕ್ತಿಯೋಗನೂ ಅರ್ಥಾತ್ ಈ ಸಾಫ್ಟ್ ಗುಣಗಳು ಬೇಕು ಮತ್ತು ಈ ಧೈರ್ಯ ಇರುವಂತಹ ಅಥವಾ ಹಾರ್ಡ್ ಗುಣಗಳೇನಿದಾವಲ್ಲ ಅವು ಬೇಕು. ಎರಡರ ಸಮನ್ವಯ. ಹಿಂದಿನ ಸಮಯದಲ್ಲಿ ನಿಮಗೆಲ್ಲ ಗೊತ್ತಿರಬಹುದು, ಈಗ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಲ್ಲಿ ಏನನ್ನು ತುಂಬ್ತಿದ್ರು ಅಂತಂದರೆ, ಈಗ ಅಕ್ಕ ತಂಗಿ ಯಾರಾದ್ರೂ ಜಗಳ ಮಾಡ್ಕೊಂಡು ಬಂದರು ಅಂತ ತಿಳ್ಕೊಡ್ರಿ. ಯಾಕೆ ಅಂತಂದರೆ ಮುಂದೆ ಈ ಹುಡುಗಿ ಆಕಿ ಗೃಹಸ್ಥ ಜೀವನಕ್ಕೆ ಹೋಗ್ತಾಳೆ. ಅಲ್ಲಿ ಗಂಡ, ಅತ್ತೆ, ಮಾವ ಅವ್ರ ಜೊತೆಗೆಲ್ಲ ಬದುಕಬೇಕಾಗತ್ತೆ. ಅದಕ್ಕೋಸ್ಕರ ಆಕೆಗೆ ಸಾಫ್ಟ್ ಗುಣಗಳು ಬೇಕಾಗುತ್ತೆ ಅಂತೇಳ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಸಾಫ್ಟ್ ಗುಣಗಳನ್ನು ಕಲಿಸ್ತಾ ಇದ್ರು ಅಮ್ಮಂದಿರು. ಗಂಡು ಮಕ್ಕಳಿಗೆ ಅವನ್ನೆಲ್ಲ ಕರ್ಮಕ್ಷೇತ್ರದಲ್ಲಿ ಇರಬೇಕಾಗುತ್ತೆ, ಎಲ್ಲರ ಜೊತೆಗೆ ವ್ಯವಹಾರ ಕಾರ್ಯವನ್ನು ಮಾಡಬೇಕಾಗುತ್ತೆ, ಸ್ವಲ್ಪ ಅವನಲ್ಲಿ ಧೈರ್ಯ ಬೇಕಾಗುತ್ತೆ, ದುಡಿಬೇಕು ಅವನು ಅಂತೇಳ್ಬಿಟ್ಟು ಅವನಲ್ಲಿ ಹಾರ್ಡ್ ಗುಣಗಳನ್ನು ತುಂಬ್ತಾಯಿದ್ರು. ಉದಾಹರಣೆ, ಈಗ ಅಕ್ಕ ತಮ್ಮ ಜಗಳ ಮಾಡ್ಕೊಂಡು ಬಂದರು ಅಂತ ತಿಳ್ಕೊಳ್ರಿ, ಸಣ್ಣವ್ರು. ಈಗ ಹುಡುಗಿ ಅಳ್ತಾ ಬಂದ್ಲು ಅಂತಂದರೆ ನಾನು ಅವನ ಜೊತೆಗೆ ಜಗಳ ಮಾಡಿದ ತಮ್ಮ ಹಂಗೆ ಮಾಡ್ದ ಅಂತಂದೇಳಿ ಏನಾದರೂ ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಬಂದರೆ ನೀವೇನು ಹೇಳ್ತಿದ್ರಿ? ಹುಡುಗಿ ಆದರೆ ಹುಡುಗಿಗೇನು ಹೇಳ್ತಾರೆ ಅಪ್ಪ ಅಮ್ಮ? ನೀನು ಹುಡುಗಿ ಆಗಿ ಜಗಳ ಮಾಡ್ತೀಯಾ? ಗಂಡು ಹುಡುಗರ ಜೊತೆಗೆ ನೀನು ಜಗಳ ಮಾಡ್ತೀಯಾ? ನೀ ಹೆಂಗಿರ್ಬೇಕು ಹುಡುಗಿಯಾಗಿ? ನೀನು ಶಾಂತವಾಗಿರಬೇಕು, ಸ್ವಲ್ಪ ನೀನು ಸಹನೆ ಮಾಡ್ಕೊಳ್ಬೇಕು, ನೀನು ತಾಳ್ಮೆಯಿಂದ ಇರಬೇಕು. ಯಾಕೆಂದ್ರೆ ನೀನು ಹುಡುಗಿ. ಈ ಥರದಲ್ಲಿ ನೀನು ಒಳ್ಳೆ ಗುಣಗಳು, ಇಂಥ ಗುಣಗಳನ್ನು ಕಲಿಬೇಕು. ಯಾಕೆಂದ್ರೆ ನೀನು ಹುಡುಗಿ 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 ಅಂತ ಹೇಳ್ಬಿಟ್ಟು, ಹುಡುಗಿ ಅಂತಂದ್ರೆ ಶಾಂತ ಇರಬೇಕು, ಏನಾರು ಅಂದ್ರೂ ಸಹನೆ ಮಾಡ್ಕೋಬೇಕು, ಪ್ರೀತಿಯಿಂದ ಇರಬೇಕು, ಹೊಂದ್ಕೊಂಡು ಹೋಗ್ಬೇಕು ನೀನು ಅಂತ ಹಿಂಗೆಲ್ಲ ಹೇಳ್ಕೊಡ್ತಾಯಿದ್ರು. ಅದೇ ಗಂಡು ಹುಡುಗ ಅಳ್ತಾ ಬಂದರೆ ಏನು ಹೇಳ್ತಿದ್ರು? ನೀನು ಹುಡುಗ ಅಳ್ತೀಯಾ? ನಿನಗೆ ಧೈರ್ಯ ಇಲ್ವಾ? ನೀನು ಅವ್ರು ಏನಾದರೂ ಬೈದ್ರು ಅಂದ್ರೆ ನೀನು ತಿರುಗಿ ಬೈಬೇಕಾಗಿತ್ತು ಅಂತ ಈ ರೀತಿಯಲ್ಲಿ ನೀನು ಧೈರ್ಯವಾಗಿರಬೇಕು ಅನ್ನುವಂಥ ಗುಣಗಳನ್ನು ಅವನಿಗೆ ಹೇಳ್ತಾಯಿದ್ರು. ಯಾಕೆಂದರೆ ಮುಂದಿನ ಜೀವನದಲ್ಲಿ, ಗೃಹಸ್ಥ ಜೀವನದಲ್ಲಿ ಹೋದಾಗ ಕರೆಕ್ಟಾಗಿ ಜೀವನವನ್ನು ಅವ್ರು ನಡೆಸಲಿ ಎನ್ನುವಂಥ ಉದ್ದೇಶದಿಂದ ಹಂಗೆ ಹೇಳ್ತಾಯಿದ್ರು. ಆದರೆ ಇವತ್ತಿನ ಸಮಯದಲ್ಲಿ ಏನಾಗಿದೆ ಅಂದರೆ ಎಲ್ಲರದ್ದು ಎಡಭಾಗವೇ ಡೆವಲಪ್ ಆಗಿದೆ. ಎಡಭಾಗದ ಮೆದುಳು ಏನೈತಲ್ಲ ಅದೇ ಡೆವಲಪ್ ಆಗಿದೆ. ಬಲಭಾಗದ ಮೆದುಳು ಯಾರಲ್ಲೂ ಶಾಂತಿ, ಕರುಣೆ, ಪ್ರೀತಿ, ಸ್ನೇಹ, ಸಮತ್ವೈವ್ ಯಾವುದು, ಸಹಬಾಳ್ವೆ ಅದು ಯಾವುದೂ ಇಲ್ಲ. ಯಾಕೆ? ನಾನೇನು ಕಡಿಮೆ, ನಾನು ಓದಿದ್ದೀನಿ, ನಾನು ನಮ್ಮ ಅಪ್ಪನ ಮನೆಯಿಂದ ಇಷ್ಟೆಲ್ಲ ನಾನು ತೊಗೊಂಡು ಬಂದಿದ್ದೀನಿ, ನಾನು ಶ್ರೀಮಂತ ಇದ್ದೀನಿ. ಪತಿ ಪತ್ನಿಯರಲ್ಲಿ ಜಗಳ ಕಲಹಗಳಾದಾಗ ಸಹನೆ ಯಾರೂ ಮಾಡ್ಕೊಳ್ಳೋಂಗಿಲ್ಲ. ಆದ್ದರಿಂದ ಇವತ್ತು ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನಮಗೆ ರಾಜಯೋಗ ಏನು ಮಾಡುತ್ತೆ ಅಂದರೆ
ಇವೆರಡರ ಸಮನ್ವಯವನ್ನು ಎರಡೂ ಬೇಕು. ಗೃಹಸ್ಥ ಜೀವನ ಅಂತಂದಮೇಲೆ ಒಂದು ಮಾತು ಬರುತ್ತೆ, ಅವ್ರು ಏನಾದರೂ ಅಂದಾಗ ಅಥವಾ ನಮ್ದು ತಪ್ಪಿಲ್ಲ ಅಂತಂದ್ರೂ ನೋಡು ಈ ಥರ ಮಾಡಿದೀಯಾ ಅಂತಂದಾಗ ಬೈತಾ ಇದ್ದಾಗ ಏನೋ ಪಾಪ ಅವ್ರಿಗೆ ಟೆನ್ಷನ್ ಇದೆ ಅನ್ನಲಿ, ಆಮೇಲೆ ಮತ್ತೆ ನಿಧಾನವಾಗಿ ಹೇಳಿದ್ರಾಯ್ತು ಅಂತೇಳ್ಬಿಟ್ಟು ಯಾವಾಗ ಈ ಭಕ್ತಿ ಯೋಗ ಕಲ್ತ್ಕೊಂಡಿರ್ತಾರಲ್ಲ, ರಾಜಯೋಗ ಕಲ್ತ್ಕೊಂಡಿರ್ತಾರಲ್ಲ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇನ್ನೊಬ್ಬರು ಹೇಳ್ಬೇಕಾದ್ರೂ ಸುಮ್ಮನೆ ಇರ್ತಾರೆ. ನಂತರದಲ್ಲಿ ಅವರು ಸಮಾಧಾನ ಆದ ನಂತರ ಹೀಗಲ್ಲ ರೀ, ಹೀಗೆ ಇದಕ್ಕೇ ನಾನು ಈ ಥರ ಅಂದೆ ಮಾಡಿದೆ ಅಂತ ನಿಧಾನವಾಗಿ ಹೇಳ್ತಾರೆ, ಸಭ್ಯತೆಯಿಂದ ನಿಧಾನವಾಗಿ. ಇಲ್ಲ ಅಂತಂದರೆ ಏನಾಗುತ್ತೆ, ಅವರು ಕ್ರೋಧ ಮಾಡ್ತಾರೆ ಜೋರಾಗಿ, ನಾನೇನು ಕಡಿಮೆ ಅಂತಂದೇಳ್ಬಿಟ್ಟು ಇವರೂ ಸಹ ಕ್ರೋಧ ಮಾಡ್ತಾರೆ. ಎರಡು ಕಲ್ಲುಗಳ ಘರ್ಷಣೆ ಮಾಡಿದರೆ ಏನಾಗುತ್ತೆ, ಬೆಂಕಿ ಹತ್ತುತ್ತೆ, ಅಲ್ಲಿ ಜಗಳ ಕಲಹಗಳು ಮನಸ್ತಾಪ ಅದೆಲ್ಲ ಆಗುತ್ತೆ. ಆದ್ದರಿಂದ ರಾಜಯೋಗ ನಮಗೆ ಈ ಸಮತ್ವ ಯೋಗವನ್ನು ಕಲಿಸುತ್ತೆ. ಅದಕ್ಕೆ ರಾಜಯೋಗ ಮೀನ್ಸ್ ಸಮತ್ವ ಯೋಗ, ಸಮತ್ವ ಯೋಗ ಮೀನ್ಸ್ ರಾಜಯೋಗ. ನೆಕ್ಸ್ಟ್ ಹಠಯೋಗ. ಹಠಯೋಗ ಅಂತಂದರೆ ಏನು? ಈಗೆಲ್ಲ ಸನ್ಯಾಸಿಗಳು ಹಠದಿಂದ ಅನೇಕ ವರ್ಷಗಳ ಕಾಲ ಅನ್ನ ನೀರನ್ನು ಬಿಟ್ಟು ತಪಸ್ಸನ್ನು ಮಾಡಿರುವಂಥದ್ದನ್ನು ತೋರಿಸ್ತಾರೆ. ನಾವೆಲ್ಲ ನೋಡ್ತಿದ್ದೀವಲ್ಲ ಟಿ ವಿ ಗಿವೆಲ್ಲ. ದೇಹ ಎಲ್ಲ ಕೃಶವಾಗಿರುತ್ತೆ, ಒಂಟಿಗಾಲಿನಲ್ಲಿ ನಿಂತ್ಕೊಂಡು ಮಾಡ್ತಾರೆ. ಕೆಲವರೆಲ್ಲ ತಲೆಯನ್ನು ಕೆಳಗಡೆಯಲ್ಲಿ ಹಾಕಿ ಆ ನೀರಿನಲ್ಲಿ ಮುಚ್ಕೊಂಡಿರ್ತಾರೆ, ಮತ್ತು ಮಣ್ಣಿನಲ್ಲಿ ಮುಚ್ಕೊಂಡಿರ್ತಾರೆ. ಪ್ರಾಣಾಯಾಮವನ್ನು ಮಾಡ್ತಾರೆ, ನೀರಿನಲ್ಲಿ ಉಸಿರನ್ನು ಬಿಗಿ ಹಿಡ್ಕೊಂಡು ಎಷ್ಟೋ ಸಮಯದವರೆಗೇನೋ ಇರ್ತಾರೆ. ಇದಕ್ಕೆಲ್ಲ ಏನು ಹೇಳ್ತಾರೆ, ಹಠಯೋಗ ಅಂತ ಕರೀತಾರೆ. ಈಗ ನಿಜವಾಗ್ಲೂ ಹಠಯೋಗ ಅಂದರೆ ಏನು? ಈಗ ನಾವು ಶಿರಸಾಸನವನ್ನು ಮಾಡಿದ್ವಿ, ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿದ್ವಿ. ಅಂದರೆ ದೇಹಕ್ಕೆ ಡಿಸಿಪ್ಲಿನ್ ಕಲಿಸುವಂಥದ್ದು ಅಂತ ಅರ್ಥ. ದೇಹಕ್ಕೆ ಯಾವುದು ಕಾಯಿಲೆ ಬರಬಾರ್ದು, ಭಾಳ ಕರೆಕ್ಟಾ ಅಂಗಾಂಗಗಳು ಏನಾಗಿರಬೇಕು, ಕರೆಕ್ಟಾಗಿರಬೇಕು, ಡಿಸಿಪ್ಲಿನ್ ಆಗಿರಬೇಕು, ಸುಂದರವಾಗಿ ಕಾಣಬೇಕು ಅಂತ ಮಾಡಿದ್ವಿ. ದೇಹ ಸುಂದರತೆ ಇತ್ತು ಆಯಿತು ಅಂತ ಅಂದ್ಕೊಡ್ರಿ, ಆದರೆ ಅದರೊಳಗಿರುವಂಥ ಆತ್ಮಕ್ಕೇ ಡಿಸಿಪ್ಲಿನ್ ಇಲ್ಲ ಅಂದರೆ ಏನು ಪ್ರಯೋಜನಕ್ಕೆ ಬರುತ್ತೆ? ಯೋಗಾಸನಗಳು, ಪ್ರಾಣಾಯಾಮ ಅಥವಾ ಹಠಯೋಗದಿಂದ ಈಗ ನಾವು ಭಾಳ ಸುಂದರವಾಗಿದ್ದೇವೆ, ಆದರೆ ಕ್ಷಣಕ್ಕೂ ಸಿಡಿಮಿಡಿ ಏನು ಯಾರನ್ನೂ ಸೇರಲ್ಲ, ಮನುಷ್ಯರನ್ನು ಸೇರಲ್ಲ, ಅವ್ರ ಮಾತನ್ನು ಸೇರಲ್ಲ. ಯಾವಾಗಲೂ ಸಿಟ್ಟು ಮಾಡ್ತಾ ಇದ್ದೀವಿ ಅಂತಂದರೆ ಬೇರೆಯವ್ರಿಗೆ ಚೆನ್ನಾಗಿ ಅನಿಸುತ್ತಾ? ನಿಮ್ಮ ಜೊತೆಗೆ ಯಾರಾದ್ರೂ ಭಾಳ ಸಿಟ್ಟಿನಿಂದ ಕ್ರೋಧದಿಂದ ಮಾತಾಡಿದರು ಅಂದ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತಾ? ಇಲ್ಲ. ಅಂದರೆ ಒಳಗಿನ ಆತ್ಮಕ್ಕೆ ನಮಗೇನು ಬೇಕು? ಸಂಯಮ, ನಿಯಮ ಬೇಕು. ಅದನ್ನು ನಮಗೆ ರಾಜಯೋಗ ಕಲಿಸುತ್ತೆ. ದೇಹಕ್ಕೂ ನೀವು ವ್ಯಾಯಾಮ ಮಾಡಿರಿ, ಆರಾಮಾಗಿ ಅದನ್ನು ಆರೋಗ್ಯವಂತ ಮಾಡ್ಕೊಳ್ಳಿ, ಆದರೆ ಆತ್ಮಕ್ಕೂ ಸಹ ಒಳ್ಳೆಯ ಶಿಸ್ತನ್ನು ಕಲಿಸಿ ಎನ್ನುವಂಥದ್ದು ರಾಜಯೋಗ ಹೇಳುತ್ತೆ. ನಮಗೆ ರಾಜಯೋಗ ಕಲಿಯೋದ್ರಿಂದ ಅವೆಲ್ಲ ಆ ಗುಣಗಳು ನಮ್ಮ ಜೀವನದಲ್ಲಿ ಬರುತ್ತೆ. ನೆಕ್ಸ್ಟು ಸನ್ಯಾಸ ಯೋಗ. ಸನ್ಯಾಸ ಅಂದರೆ ಏನು? ಸನ್ಯಾಸ ಅಂದರೆ ಬಿಡೋದು ಅಂತ ಅರ್ಥ. ಬಿಡೋದು ಅಂತ ಅರ್ಥ ಅಲ್ವ? ಸನ್ಯಾಸ ಅಂದರೆ ತ್ಯಾಗ ಮಾಡೋದು, ಬಿಡೋದು ಅಂತ. ಏನನ್ನು ತ್ಯಾಗ ಮಾಡೋದು? ನಮ್ಮ ಪೂರ್ವಜರು ಈಗ ಸನ್ಯಾಸ ಧರ್ಮ ಯಾವಾಗ ಸ್ಥಾಪನೆ ಆಯಿತೋ ಅವರೆಲ್ಲ ವೈರಾಗ್ಯ ನಿಧಿಗಳು ಆಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಜನರಿಗೆ ಒಳ್ಳೆಯ ಮಾರ್ಗವನ್ನು ಬೋಧನೆ ಮಾಡಲಿಕ್ಕೆ ಎಲ್ಲವನ್ನ ಬಿಟ್ಟು ಕಾಡಿಗೋದ್ರು. ಕಾಡಿಗೆ ಹೋಗುವ ಉದ್ದೇಶ ಏನು? ಮನೆಯಲ್ಲೇ ಇದ್ದುಕೊಂಡು ಗೃಹಸ್ಥ ಜೀವನದಲ್ಲೇ ಇದ್ದುಕೊಂಡು ಅದನ್ನೆಲ್ಲ ಕಲಿಸ್ಬೋದಾಗಿತ್ತಲ್ಲ, ಯಾಕೆ ಹೋದರು? ಬಿಡಬೇಕು. ಏನು ಬಿಡಬೇಕು? ಮುಖ್ಯ ಅಲ್ಲಿ ಉದ್ದೇಶ ಏನಿತ್ತು ಅಂದರೆ, ಮನುಷ್ಯನ ಜೀವನದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ನರಕದ ಹೆಬ್ಬಾಗಿಲುಗಳು ಇವು. ಅವುಗಳಿಂದ ನಾವೇನಾದರೂ ಅವುಗಳ ಒಳಗೆ ನಾವಿದ್ವಿ ಅಂತಂದರೆ ನಮಗೆ ಮೋಕ್ಷದ ಮಾರ್ಗ ಸಿಗಲ್ಲ, ಮುಕ್ತಿ ನಮಗೆ ಸಿಗಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ನಾವು ತ್ಯಾಗ ಮಾಡಬೇಕು. ಆ ಉದ್ದೇಶದಿಂದ ಏನು ಬಿಡುವ ಉದ್ದೇಶದಿಂದ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳನ್ನು ಬಿಡುವ ಉದ್ದೇಶದಿಂದ ಅವರು ಕಾಡಿಗೋದ್ರು. ಯಾಕೆ ಅಂತಂದರೆ, ನಾವೀಗ ಮನೆಯಲ್ಲಿದ್ದರೆ ಕ್ರೋಧ ಮಾಡಬೇಕು, ಜನರ ಜೊತೆಯಲ್ಲಿದ್ದರೆ ಕ್ರೋಧ ಮಾಡಬೇಕಾಗತ್ತೆ. ಮನೆಯಲ್ಲಿದ್ದರೆ ಹೆಂಡತಿ ಮಕ್ಕಳು ಇರ್ತಾರೆ, ಮೋಹ ಬರುತ್ತೆ, ಕಾಮ ಬರುತ್ತದೆ, ಮೋಹ ಬರ್ತದೆ, ಲೋಭ ಬರುತ್ತೆ, ಅಹಂಕಾರ ಬರುತ್ತೆ. ಅದಕ್ಕೆ ಯಾಕೆ ಬೇಕು? ಇದನ್ನೆಲ್ಲ ಬಿಟ್ಬಿಟ್ಟು ನಾವೇನು ಮಾಡಬೇಕು? ಕಾಡಿಗೆ ಹೋಗಬೇಕು ಎನ್ನುವಂಥ ಉದ್ದೇಶ ಅವ್ರದ್ದು, ಅದೇ ಉದ್ದೇಶ. ಆದರೆ ಕೆಲವೊಂದು ನೀವು ಪ್ರಸಿದ್ಧಿಯಾಗಿರುವಂಥ ಋಷಿಮುನಿಗಳ ಹೆಸರನ್ನು ಕೇಳಿದಿರಿ. ದುರ್ವಾಸ ಮುನಿ ಅಂತ ಕೇಳಿದಿರಲ್ವ? ಇನ್ನೂ ಕೆಲವರೆಲ್ಲ
ಋಷಿಗಳಿದ್ದಾರೆ, ವಿಶ್ವಾಮಿತ್ರ, ದುರ್ವಾಸ, ಜಮದಗ್ನಿ. ಈಗ ದುರ್ವಾಸ ಯಾವುದಕ್ಕೆ ಪ್ರಸಿದ್ಧಿ? ಸಿಟ್ಟಿಗೆ, ಕ್ರೋಧಕ್ಕೆ. ಯಾರಾದರೂ ಏನಾದರೂ ಸಿಟ್ಟು ಮಾಡ್ತಾ ಇದ್ರು ಅಂದರೆ ಇವನು ದುರ್ವಾಸ ಮುನಿ ಇದ್ದಂಗಿದ್ದಾನೆ ಅಂತ ಹೇಳ್ತಾರೆ. ಅವರು ತಪಸ್ವಿ, ಅವರು ಕಾಡಿಗೆ ಹೋದರು, ಉಗ್ರವಾದಂಥ ತಪಸ್ಸನ್ನು ಮಾಡಿದರು. ಅವರು ಮನೆಯನ್ನು ಅಥವಾ ಪ್ರವೃತ್ತಿಯನ್ನು ಬಿಟ್ಟು ಕಾಡಿಗೆ ಹೋಗಿರುವಂಥ ಉದ್ದೇಶ ಏನು? ಕ್ರೋಧವನ್ನು ಬಿಡಬೇಕು, ಮೋಹ ಬಿಡಬೇಕು, ಲೋಭ ಬಿಡಬೇಕು ಅಂತ ತಾನೇ ಅವರು ಹೋಗಿದ್ದು. ಆದರೆ ಎದಕ್ಕೆ ಹೆಸರುವಾಸಿಯಾದರು? ಅವರು ಕ್ರೋಧಕ್ಕೆ ಹೆಸರುವಾಸಿಯಾದರು. ಅಂದರೆ ತಮ್ಮ ತಪಸ್ಸಿನ ಶಕ್ತಿಯನ್ನು ಯಾವುದರಲ್ಲಿ ಉಪಯೋಗ ಮಾಡಿದರು? ಕ್ರೋಧದಲ್ಲಿ ಕ್ರೋಧಕ್ಕೆ ಉಪಯೋಗ ಮಾಡಿದರು. ಅವರು ಹಿಂಗೇನಾದರೂ ಮೇಲೆ ಕಾಗಿ ಇತ್ತು, ಏನೋ ಹೊಲಸು ಮಾಡ್ತು, ಮೇಲೆ ಕಣ್ಣು ಬಿಟ್ಬಿಟ್ರೆ ಕಾಗಿ ಏನಾಗ್ಬಿಡಬೇಕು, ಸುಟ್ಟು ಹೋಗ್ಬಿಡ್ತಾ ಇತ್ತು. ಭಿಕ್ಷಾಟನೆಗೆ ಹೋದಾಗ ಪಾಪ ಮಾತೆಯರು ಏನೋ ಮಕ್ಕಳಿಗೆ ಊಟ ಮಾಡಿಸ್ತಿದ್ರು, ಏನೋ ಮಾಡ್ತಾಯಿದ್ರು. ಭಿಕ್ಷಾ ಅಂದೆ ಅಂತ ಹೋದಾಗ ಬೇಗ ಅಲ್ಲಿ ಊಟಕ್ಕೆ ಹಾಕಿಲ್ಲ ಅಂತಂದರೆ ಅವರಿಗೆ ಶಾಪ ಕೊಟ್ಟುಬಿಡ್ತಾ ಇದ್ರು ಅಂತ ಹೇಳ್ತಾರೆ. ಅವ್ರಿಗೆ ತಾಳ್ಮೆ ಇರಲಿಲ್ಲ, ಕ್ರೋಧ, ಭಯಂಕರವಾದಂಥ ಕ್ರೋಧ ಇತ್ತು. ಆದರೂ ಅವರು ಋಷಿ. ವಿಶ್ವಾಮಿತ್ರ ಮೇನಕೆ ಅಥವಾ ಯಾರೋ ಅಪ್ಸರಿಯರಿಗೆ ವಶವಾದರು. ಅವರಿಷ್ಟು ತಪಸ್ಸನ್ನು ಮಾಡಿದರು, ಬ್ರಹ್ಮ ಪದವಿಯನ್ನು ಪಡ್ಕೊಳ್ಳುವಂಥ ತಪಸ್ಸನ್ನು ಆಚರಣೆ ಮಾಡಿದರು. ಆದರೆ ಅವರು ಬೇರೆ ಅಪವಿತ್ರತ್ವ ಕಾಮಕ್ಕೆ ವಶವಾದರು ಅಂತ ಈ ಥರ ಎಲ್ಲ ಹೇಳ್ತಾರೆ. ಬಿಟ್ಟೋಗಿದ್ದು, ಪ್ರವೃತ್ತಿಯನ್ನು ಬಿಟ್ಟೋಗಿದ್ದು ಅಲ್ಲಿ, ಅದರ ವೃತ್ತಿಯನ್ನು, ಒಳಗಿನ ವೃತ್ತಿಯನ್ನು ಅವರು ಬಿಡಲಿಲ್ಲ. ಆದ್ದರಿಂದ ಇಲ್ಲಿ ಪರಮಾತ್ಮ ನಮಗೆ ರಾಜಯೋಗ ಏನು ಕಲಿಸ್ಕೊಡುತ್ತೆ? ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದುಕೊಂಡು ಮನೆ, ಮಕ್ಕಳು, ಜವಾಬ್ದಾರಿ ಅಂದರೆ ನಿಮ್ಮ ನೌಕರಿ, ಕೆಲಸ, ಅಂಗಡಿ ಎಲ್ಲವನ್ನು ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತಾ ಅದರಲ್ಲಿ ನೀವು ಕಮಲ ಪುಷ್ಪದ ಜೀವನವನ್ನು ಮಾಡಬೇಕು. ಯಾವುದೇ ವಿಕಾರಿ ಗುಣಗಳು ನಿಮ್ಮ ಹತ್ತಿರ ಸುಳಿಯದಂತೆ ನೀವು ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ, ಜಗತ್ತಿನಲ್ಲಿ ಅಸಾಧ್ಯ ಆಗದೇ ಇರುವ, ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ರಾಜಯೋಗ ಶಿಕ್ಷಣದಿಂದ ಸಾಧ್ಯ ಮಾಡಬಹುದು. ಅದನ್ನು ನಮಗೆ ರಾಜಯೋಗ ಕಲಿಸ್ಕೊಡುತ್ತೆ. ವಿಶ್ವದಾದ್ಯಂತ ಎಲ್ಲ ಕರ್ಮಕ್ಷೇತ್ರದಲ್ಲಿ ಇರುವಂತಹ ಮಾನವಾತ್ಮರು ಈ ರಾಜಯೋಗದಿಂದ ತಮ್ಮ ಜೀವನವನ್ನು ಕಮಲ ಪುಷ್ಪದಂತೆ ಮಾಡ್ಕೊಂಡಿದ್ದಾರೆ. ಕಮಲ ಪುಷ್ಪ ಅಂದರೆ ಕಮಲ ಎಲ್ಲಿರುತ್ತೆ? ಕೆಸರಿನಲ್ಲಿರುತ್ತೆ. ಆದರೆ ಕೆಸರು ಅದಕ್ಕೆ ಅಂಟ್ಕೊಳ್ಳಲ್ಲ, ನೀರು ಅಂಟ್ಕೊಳ್ಳಲ್ಲ. ಆದರೆ ಚೆಂದ ಇರುತ್ತೆ, ಅದು ನ್ಯಾರ ಪ್ಯಾರ ಅಂತ ಹೇಳ್ತಾರೆ. ಅದನ್ನು ಯಾರೂ ಹೋಗಿ ಕಿತ್ಕೊಂಡು ಮುಡ್ಕೊಳ್ಳಲ್ಲ. ಯಾಕೆಂದರೆ ಅದು ಉಜ್ವಲೊಳಗೆ, ಕೆಸರಿನೊಳಗೆ ಇರುತ್ತೆ. ಅಲ್ಲಿ ಹೋಗ್ಬಿಟ್ರೆ ಅದ್ರ ಒಳಗಿರುವಂಥ ಆ ಬಳ್ಳಿ ಏನಿರುತ್ತೆ ಬೇರೆಯವ್ರನ್ನ ಎಳ್ಕೊಂಡ್ಬಿಡ್ತದಂಥದ್ದು. ಅದಕ್ಕೋಸ್ಕರ ಅದ್ರ ಹತ್ರ ಯಾರೂ ಹೋಗಲ್ಲ, ದೂರದಿಂದನೇ ಪ್ರೀತಿ ಮಾಡ್ತಾರೆ ಅಷ್ಟೇ. ಹಾಗೆಯೇ ನಾವು ಗೃಹಸ್ಥ ವ್ಯವಹಾರದಲ್ಲಿದ್ದೇವೆ, ನಾವು ಎಲ್ಲವನ್ನೂ ಮಾಡಬೇಕು, ಯಾವುದನ್ನೂ ಬಿಟ್ಟು ಹೋಗುವಂಥದ್ದು. ಆಧ್ಯಾತ್ಮಿಕ ಮಾರ್ಗ ಅಂತಂದರೆ ಮನೆ ಜವಾಬ್ದಾರಿಗಳನ್ನು ಬಿಟ್ಟು ಹೋಗುವಂಥ ಕಳ್ಳ ಮಾರ್ಗ ಅಲ್ಲ. ಅದರೊಳಗಿದ್ದುಕೊಂಡು ನಾವು ಸರಿಯಾದ ರೂಪದಲ್ಲಿ ಕೆಲಸ ಮಾಡುವಂಥದ್ದು, ಕಾರ್ಯ ಮಾಡುವಂಥದ್ದು, ನಿರ್ವಹಿಸುವಂಥದ್ದು. ಈಗ ಶಾಂತಿ, ಸಹನೆ, ಪ್ರೀತಿ ಕಾಡಿಗೋದವ್ರಿಗೆ ಬೇಕಾ ಅಥವಾ ಊರಿನಲ್ಲಿದ್ದವ್ರಿಗೆ ಬೇಕಾ? ಜನರ ಮಧ್ಯದಲ್ಲಿ ಇದ್ದವರಿಗೆ ಶಾಂತಿ, ಪ್ರೀತಿ, ಸಹನೆ ಬೇಕಾ? ಏನು ಕಾಡಿನಲ್ಲಿ ಒಬ್ಬೊಬ್ಬರೇ ಇರ್ತಾರೆ, ಅಲ್ಲಿ ಯಾರ ಜೊತೆಗೆ ಶಾಂತವಾಗಿರಬೇಕು, ಯಾರು ಕ್ರೋಧ ಮಾಡಲಿಕ್ಕೆ ಪ್ರೇರಣೆ ಮಾಡ್ತಾರೆ? ಹಂಗೇನೂ ಇಲ್ಲ, ನಮಗೆ ಬೇಕು. ಆದ್ದರಿಂದ ರಾಜಯೋಗ ನಮಗೆ ಈ ಸನ್ಯಾಸ ಯೋಗ ಅಂತಂದರೆ ಬಿಡೋದನ್ನು, ಕೆಟ್ಟ ಚಟಗಳನ್ನು, ಕೆಟ್ಟ ಮಾತುಗಳನ್ನು, ದುಶ್ಚಟಗಳನ್ನು, ದುರ್ವ್ಯವಹಾರವನ್ನು ಮತ್ತು ಕೆಟ್ಟ ದೃಷ್ಟಿ, ಕೆಟ್ಟ ಮಾತು, ವ್ಯಂಗ್ಯ, ಇವೆಲ್ಲ ಟಾಂಟ್ ಅನ್ನುವಂಥದ್ದು ಮಾತುಗಳು ಏನೇನಿದಾವಲ್ಲ ಅವನ್ನೆಲ್ಲವನ್ನು ಬಿಡುವಂತಹ ಶಿಕ್ಷಣವನ್ನು ನಮಗೆ ಯಾವುದು ಕೊಡುತ್ತೆ? ರಾಜಯೋಗ ಕೊಡುತ್ತೆ. ಅದಕ್ಕೋಸ್ಕರ ರಾಜಯೋಗ ಮೀನ್ಸ್ ಸನ್ಯಾಸ ಯೋಗ. ಸನ್ಯಾಸ ಯೋಗ ಬೇರೆ ಅಲ್ಲ, ರಾಜಯೋಗ ಬೇರೆ ಅಲ್ಲ. ಸನ್ಯಾಸ ಮಾರ್ಗದ್ದು ಅದೇ ಉದ್ದೇಶ, ವಿಕಾರಗಳನ್ನು ಬಿಡಬೇಕು ಅಂತ. ಆದರೆ ಮಾರ್ಗ ಬೇರೆ ಮಾಡಿಕೊಂಡ್ರಷ್ಟೇ ಅವರು. ಆದರೆ ಇಲ್ಲಿನೂ ಸಹ ವಿಕಾರಗಳನ್ನೇ, ಕೆಟ್ಟ ಗುಣಗಳನ್ನು, ಮನುಷ್ಯನಿಗೆ ಏನು ಅದು ಕೆಟ್ಟದ್ದಾಗುತ್ತೆ, ಅದರಿಂದ ಏನು ಕಾಯಿಲೆ ಬರುತ್ತೆ, ಏನು ಅಶಾಂತಿ ದುಃಖ ಆಗುತ್ತೆ ಅಂಥದ್ದನ್ನು ಬಿಟ್ಟು ಸುಖ ಶಾಂತಿಯಲ್ಲಿ ಇರುವಂತಹ ಗುಣವನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟ್ ಬುದ್ಧಿಯೋಗ. ಬುದ್ಧಿಯನ್ನು ಏಕಾಗ್ರ ಮಾಡುವಂಥದ್ದು. ಇವತ್ತು ಮನುಷ್ಯನ ಮನಸ್ಸು ವ್ಯಕ್ತಿ, ವಸ್ತು, ವೈಭವದ ಕಡೆಗೆ ಹರಿದಂಚು ಹೋಗಿದೆ, ಶಾಂತಿ ಇಲ್ಲ. ಏನಾದರೂ ಸಣ್ಣ ಪುಟ್ಟ ಮಾತುಗಳು ಬಂದರೆ ಮನಸ್ಸು ವಿಚಲಿತ ಆಗುತ್ತೆ, ಅನೇಕ ಸಂಕಲ್ಪಗಳು ಬರ್ತದೆ, ವ್ಯರ್ಥ ಸಂಕಲ್ಪ ಬರುತ್ತೆ, ವಿರುದ್ಧಾತ್ಮಕ ಸಂಕಲ್ಪಗಳು ಬರ್ತವೆ. ಅವುಗಳನ್ನು
ಒಡೆದೋಡಿಸಿ ನಾವು ಏಕಾಗ್ರ ಬುದ್ಧಿ ಮಾಡಿಕೊಂಡು ಆ ಶಾಂತಿ ಸಹನೆಯನ್ನು ಅನುಭವ ಮಾಡುವಂಥ ಶಿಕ್ಷಣವನ್ನು ಅಥವಾ ಅಂಥ ಗುಣವನ್ನು ನಮಗೆ ರಾಜಯೋಗ ಕಲಿಸುತ್ತೆ. ಅದಕ್ಕೋಸ್ಕರ ಇದನ್ನು ಬುದ್ಧಿಯೋಗ ಅಂತಲೂ ಕರೀತಾರೆ. ರಾಜಯೋಗ ಮೀನ್ಸ್ ಬುದ್ಧಿಯೋಗ. ನಂತರದಲ್ಲಿ ಕರ್ಮಯೋಗ. ನಾವೇನು ಈಗ ಕರ್ಮಕ್ಷೇತ್ರದಲ್ಲಿದ್ದೇವೆ, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ದೇಹ ಇದೆ ಅಂತಂದಮೇಲೆ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು ತಾನೆ. ಎಲ್ಲೋ ಕಾಡಿಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಅಥವಾ ಇನ್ನೆಲ್ಲೋ ಓಂ ನಮಃ ಶಿವಾಯ ಅಂತ ಕೂತ್ಕೊಂಡ್ರೆ ನಮ್ಮ ಜೀವನಕ್ಕೆಲ್ಲ ಸಿಕ್ಬಿಡುತ್ತಾ, ನಿಮ್ಮ ಶಿವ ಎಲ್ಲ ಕೊಟ್ಬಿಡ್ತಾನ ಅಂತ ಕೇಳ್ತಾರಲ್ಲ. ಅದಕ್ಕೋಸ್ಕರ ನಮಗೆ ದೇಹ ಇದೆ ಅಂತಂದಮೇಲೆ ಕರ್ಮಕ್ಷೇತ್ರದಲ್ಲಿ ನಾವು ಕರೆಕ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ರೊಳಗೇ ಪರಮಾತ್ಮನನ್ನು ನೆನಪು ಮಾಡ್ತಾ ಪರಮಾತ್ಮನ ಜ್ಞಾನವನ್ನು ಸ್ಮರಣೆ ಮಾಡ್ತಾ ಮಾಡುವಂಥದ್ದು. ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಯಾವಾಗ ಕಾಯಕ ಕೈಲಾಸ ಆಗುತ್ತೆ? ಯಾವಾಗ ಆ ಕಾರ್ಯವನ್ನು ಕರೆಕ್ಟಾಗಿ ಮಾಡ್ತಾ ಜೊತೆಗೆ ವ್ಯರ್ಥವನ್ನು ಯೋಚನೆ ಮಾಡದೆ ಶ್ರದ್ಧೆಯಿಂದ ಆ ಕಾರ್ಯವನ್ನು ನಿರ್ವಹಿಸಿದಾಗ, ಅದರ ಬಗ್ಗೆ ನಾನು ಮಾಡುವಂಥ ಕಾರ್ಯ ಅನೇಕರಿಗೆ ಪ್ರೇರಣಾದಾಯಕವಾಗಬೇಕು ಎನ್ನುವಂಥ ಶುಭ ಭಾವನೆ ಇಟ್ಕೊಂಡಾಗ ಅದು ಸ್ವರ್ಗವಾಗುತ್ತೆ. ಅದಕ್ಕೆ ಕಾಯಕವೇ ಆವಾಗ ಅದು ಕೈಲಾಸ ಆಗುತ್ತೆ. ಸುಮ್ಮನೆ ನಾವು ಮೋಸ ಮಾಡಿದ್ವಿ, ಕಲಬೆರಕೆ ಮಾಡಿದ್ವಿ, ದುಡಿದ್ವಿ, ಬೆಳಗಿನಿಂದ ರಾತ್ರಿವರೆಗೂ ದುಡಿಯೋದು ಜೀವನ ಆಯ್ತಲ್ರಿ, ಆಮೇಲೆ ಇನ್ನೂ ವಯಸ್ಸೈತೆ ನಮ್ಮದು, ಅದಕ್ಕೆಲ್ಲ ಟೈಮ್ ಇಲ್ಲ ಬೇರೆ, ಅದಕ್ಕೆ ಬರೀ ದುಡಿಬೇಕು, ಸಂಪಾದನೆ ಮಾಡಬೇಕು ಅಂತೇಳ್ಬಿಟ್ಟು ಬರೀ ದುಡಿಯೋದೇ ಎಲ್ಲ ಮಾಡ್ಕೊಂಡ್ವಿ, ಆಸೆಯಿಂದ ಇನ್ನೇನೋ ಮಾಡ್ತೀವಿ ಅಂತಂದರೆ ಅದು ಹೆಂಗೆ ಕೈಲಾಸ ಆಗುತ್ತೆ? ಅವನು ಎಲ್ಲಿವರೆಗೂ ಶಕ್ತಿಯುತನಾಗಿರ್ತಾನೆ, ಮತ್ತು ಮುದುಕ ಅಥವಾ 50-60 ವರ್ಷ ಆಗೋವರೆಗೂ ದುಡಿತಾ ಇದ್ದ, ಆಮೇಲೆ ರಿಟರ್ನ್ ಆದಮೇಲೆ ಎಷ್ಟೋ ಲಕ್ಷಗಳನ್ನು ಕೂಡಿಟ್ಟಿರ್ತಾನೆ ಅವನು. ಆವಾಗ ಒಂದು ಕಾಯಿಲೆ ಬರುತ್ತೆ, ಡಾಕ್ಟ್ರ್ ಹೇಳ್ತಾರೆ ಇದಕ್ಕೆ 5 ಲಕ್ಷ ಬೇಕು, 10 ಲಕ್ಷ ಬೇಕು, ಫಾರಿನ್ ಟ್ರೀಟ್ಮೆಂಟ್ ಹೋಗಬೇಕು, ಇಲ್ಲಾಂದ್ರೆ ನಿಮ್ಮ ಕಿಡ್ನಿ ಹಾಳಾಗಿದೆ, ನಿಮ್ಮದು ಹಾರ್ಟ್ ಹಾಳಾಗಿದೆ, ಅದಕ್ಕೆಲ್ಲ ಮತ್ತೆ ಕಸಿ ಮಾಡಬೇಕು ಅಂದರೆ ಬೇರೆ ಕಡೆಗೆ ಹಾಕಬೇಕು ಅಂದರೆ ಇಷ್ಟೆಲ್ಲ ದುಡ್ಡು ಖರ್ಚಾಗುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ದುಡ್ಡು ಏನು ದುಡ್ದಿದ್ದ ಅವನು ಸ್ವಲ್ಪನೂ ಜೀವನದಲ್ಲಿ ಪುರುಸೊತ್ತಿಲ್ಲದೆ ಯಾವುದಕ್ಕೂ ಟೈಮ್ ಕೊಡದೆ ಆ ದುಡ್ಡನ್ನು ಒಂದೇ ಸರಿಗೆ ಏನು ಮಾಡಿಬಿಡ್ತಾರೆ, ಆಸ್ಪತ್ರೆಗೆ ಇಟ್ಬಿಡ್ತಾರೆ, ಮುಗೀತು ಜೀವನದಲ್ಲಿ. ಅದಕ್ಕೋಸ್ಕರ ಇಲ್ಲಿ ನಮಗೆ ನೀವು ಕರ್ಮಕ್ಷೇತ್ರದಲ್ಲಿ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಕರ್ಮಯೋಗಿಗಳಾಗಿ ನೀವು ನಿಮ್ಮ ಸುಖ ಜೀವನವನ್ನು ನಡೆಸ್ಬೋದು ಎನ್ನುವಂಥ ಜ್ಞಾನವನ್ನು ನಮಗೆ ರಾಜಯೋಗ ತಿಳಿಸಿಕೊಡುತ್ತೆ. ಈ ರೀತಿ ಎಲ್ಲ ಜಗತ್ತಿನಾದ್ಯಂತ ಏನೇನು ಯೋಗಗಳಿದೆಯೋ ಅದೆಲ್ಲ ರಾಜಯೋಗ ನಮಗೆ ಕಲಿಸಿಕೊಡುತ್ತೆ. ಇದನ್ನು ಸಹಜ ರಾಜಯೋಗ ಅಂತ ಕರೆದ್ರು. ಎಲ್ಲ ಯೋಗಗಳಿಗೂ ರಾಜ.